ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: 5 ಗ್ಯಾರಂಟಿ ಸಾರ್ಥಿ ವೀರಪ್ಪ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕೂಡ್ಲಿಗಿ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. 2023ರ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗುವುದೆಂದು ಘೋಷಿಸಲಾಗಿತ್ತು. ಅದರಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಯೋಜನೆಯೂ ಒಂದಾಗಿದ್ದು, ದಿನಾಂಕ 11ರಂದು ಅಧಿಕೃತವಾಗಿ ಮಹಿಳೆಯರಿಗೆ ಉಚಿತ ಬಸ್ ಸೇವೆಯನ್ನ ಕಲ್ಪಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 11ರಂದು ಜೆಎಸ್ಡಬ್ಲ್ಯೂ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲೊಂದಾದ ಶಕ್ತಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡುವ ಕಾರ್ಯಕ್ರಮದ ಚಾಲನೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಶಾಸಕ ಎಚ್ಆರ್ ಗವಿಯಪ್ಪ ಸೇರಿದಂತೆ ಜಿಲ್ಲಾಡಳಿತದಿಂದ ದೀಪ ಬೆಳಗಿಸಿದ ಬಳಿಕ ಶಾಸಕ ಎಚ್ಆರ್ ಗವಿಯಪ್ಪನವರು ಮಹಿಳೆಯರಿಗೆ ಉಚಿತ ಬಸ್ ಟಿಕೆಟ್ ನೀಡುವ ಮೂಲಕ ಶಕ್ತಿ ಯೋಜನೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದ 5 ಗ್ಯಾರಂಟಿಗಳು ಜನರಿಗೆ ತಲುಪಲಿವೆ. ಸದ್ಯ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಲಾಗಿದೆ. ರಾಜ್ಯದ ಮಹಿಳೆಯರು ಈ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳುವಂತೆ ಕೋರಿದರು. ನಾವು ಎಲೆಕ್ಷನ್ ನಲ್ಲಿ ಕ್ಯಾನ್ವಸ್ ಮಾಡೋ ಟೈಮ್ನಲ್ಲಿ ನಾವು ಬಡವರಿಗೆ ಒಂದು 500 ರೂಪಾಯಿ ಸಿಲಿಂಡರ್ಗೆ ಮಾಫಿ ಕಡಿಮೆ ಮಾಡಿದ್ರೆ ಸಾಕಂತ ಹೇಳ್ಬಿಟ್ಟು ನಮ್ಮ ತಲೆಗೆ ಅಷ್ಟೇ ಇತ್ತು. ನಾನು ಮಾರ್ಚ್ನಲ್ಲಿ ಮನೆಬಾಗ್ ಸ್ಟಾರ್ಟ್ ಮಾಡಿದೆ, ಒಂದು 500 ರೂಪಾಯಿ ಸಿಲಿಂಡರ್ ಕಡಿಮೆ ಮಾಡಿದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಬಟ್ ನಮ್ಮ ಪಕ್ಷ ಇಷ್ಟೊಂದು ಯೋಜನೆಗಳು ಬಡವರಿಗೆ ಆದ್ಕೊಡುತ್ತನ್ನೋದು ಇವತ್ತು ಏನು ಜಾರಿಗೆ ಬಂದಿದೆ, ಇದು ಬಹಳ ನಮಗೆ ಸಂತೋಷವಾದ ವಿಷಯ. ಯಾಕಂದ್ರೆ ಇವತ್ತು ಏನಾಗಿದೆ, ಬಡತನ ಪ್ರತಿ ಮನೆಗೆ ಸುಟ್ಕೊಂಡಿದೆ. ಯಾವ ಮನೆಗೆ ನಾನು ಒಂದು 20-25 ಸಾವಿರ ಮನೆಗಳು ಹೋಗಿದ್ದೀನಿ, ಎಲ್ಲ ಕಡೆ ಬಡತನ ನೋಡ್ತಾ ಇದ್ದೇನೆ. ಈ ಬಡತನ ಹೆಂಗ್ ದೂರ ಮಾಡ್ಬೇಕಪ್ಪ? ಇದೆಲ್ಲ ಬೆಲೆ ಏರಿಕೆ ಹೆಚ್ಚಾಗಿದೆ, ಗ್ಯಾಸ್ ಸಿಲಿಂಡರ್ ಇರ್ಲಿ, ರೇಷನ್ ಇರ್ಲಿ, ಎಲ್ಲದೂ ಹೆಚ್ಚಾಗಿದೆ. ಇದಕ್ಕೆ ಯಾವ ತರ ನಾವು ಆದ್ಕೋಬೇಕು ಜನರಿಗೆ? ಯಾಕಂದ್ರೆ ಊರಿನಲ್ಲಿ ಕೆಲಸ ಇಲ್ಲ, ಕೆಲಸ ಮಾಡಿ ದುಡಿದು ನಾವು ಖರೀದಿ ಮಾಡ್ಬೇಕಂದ್ರೆ ಯಾವ ದಾರಿ ನಮಗೆ ತೋಚ್ತಾನೆ ಇರಲಿಲ್ಲ. ಬಟ್ ಒಂದು ಹೊರ ಬಂದಂಗೆ ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ನಮ್ಮೆಲ್ಲ ಹಿರಿಯ ಮುಖಂಡರು, ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲರೂ ಸೇರಿ ಒಂದು ಯೋಜನೆ ಅದೇನು ಮಾಡಿದ್ರು, ಒಂದು 2,000 ರೂಪಾಯಿ ಅಂತ ಹೇಳ್ಬಿಟ್ಟು ಒಂದು ಘೋಷಣೆ ಮಾಡಿದ್ರು. ಹಬ್ಬ ಒಂದು ಶಕ್ತಿ ತುಂಬತಪ್ಪ ನಮ್ಮ ಜನಕ್ಕೆ ಅನ್ನೋದು ಅನ್ಕೊಂಡೆ. ಅದರ ಜೊತೆಗೆ ಮತ್ತೆ ಇನ್ನೊಂದು ಸ್ಟಾರ್ಟ್ ಮಾಡಿದ್ರು, ಯಾವುದು ನಮ್ಮ 500 ಯೂನಿಟ್ ವಿದ್ಯುತ್ದು, ಅದೊಂದು ಪ್ಲಸ್ ಆಯಿತು. ಅದ್ರ ಜೊತೆಗೆ ಮತ್ತೆ ಇದು 10 kg ಅಕ್ಕಿದು ಪ್ಲಸ್ ಅದ್ರ ಜೊತೆಗೆ ಈ ಬಸ್ ಕೂಡ ಕೊಟ್ಬಿಟ್ರಲ್ಲ. ಇದೇನಪ್ಪ ಇದು ಎಲ್ಲ ಹೊಟ್ಟೆ ತುಂಬ್ದಂಗ ಆಯ್ತು, ಇದೆಲ್ಲ ನಮ್ಮೆಲ್ಲ ಜನಕ್ಕೆ ಇನ್ಯಾವುದು ಕೊರತೆ ಇಲ್ಲ ಅಂತ ಹೇಳ್ಬಿಟ್ಟು ಇದು ಅನ್ಕೊಂಡೆ. ಇದು ಯಾಕಂದ್ರೆ ಇದು ನಾವೇನು ಖರ್ಚು ಮಾಡ್ತಾ ಇದೀವಿ, ಏನ್ ತೆರಿಗೆ ಬರ್ತಾ ಇದೆ, ಇಡೀ ರಾಜ್ಯದಲ್ಲಿ ಬರ್ತಾ ಇರೋದು ಮನೆಗೆ ಮುಟ್ತಾ ಇದೆ ಅಲ್ಲ. ಪ್ರತಿ ಕುಟುಂಬಕ್ಕೆ, ಪ್ರತಿ ಮನೆಗೆ, ಪ್ರತಿ ವ್ಯಕ್ತಿ ಇದು ಅನುಭವಿಸ್ತಾ ಇದ್ದಾನೆ. ಇವಾಗ ಇದೆಲ್ಲ ಸರ್ಕಾರದ್ದು ಮನೆಗೆ ಮುಟ್ತಾ ಇದೆ, ಜನಕ್ಕೆ ಮುಟ್ತಾ ಇದೆ, ನಮಗೆ ಮುಟ್ತಾ ಇದೆ. ಹಾಗಿರೋದ್ರಿಂದ ಇವತ್ತೇನು ನಮ್ಮ ಬಸ್ದು ಶಕ್ತಿ ಯೋಜನೆಯದು ಮಾಡಿದಾರ, ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ಬರೋ ದಿನಮಾನದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಒಂದು ಧೈರ್ಯ ಬರುತ್ತೆ, ನಾವು ಹೋಗಿ ಬಸ್ನಲ್ಲಿ ಹೋಗ್ಬಿಟ್ಟು ನಾವು ಎಲ್ಲನ ದುಡ್ಕೊಂಡ್ ಬರ್ಬೋದಪ್ಪ 4 ಕಾಸು ಅನ್ನೋದು. ಇವತ್ತು ತನಕ ಯಾವ್ದನ್ನ ಎಲ್ಲಿಗನ ಹೋಗ್ಬೇಕಂದ್ರೆ ಒಂದು 5 ರೂಪಾಯೋ 10 ರೂಪಾಯೋ ನಾವು ಚಾರ್ಜ್ ಕೊಟ್ಟು ಹೋಗಿ ಬರ್ಲಿಕ್ಕೆ ಒಂದು 20-25 ರೂಪಾಯಿ ಬರೀ ಅದಕ್ಕೆ ಖರ್ಚಾಗ್ತಾ ಇತ್ತು. ಇದೆಲ್ಲ ಉಳಿತಾಯ ಆಗುತ್ತರೋದು ಒಂದು ಧೈರ್ಯ ಬರುತ್ತೆ. ಮುಂದೆ
ಈ ಧೈರ್ಯ ತುಂಬ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದಲ್ಲ ಪ್ರತಿ ಎಲ್ಲ ಹೆಣ್ಮಕ್ಳಿಗೆ. ಇದು ನಿಜ ಬಂದ್ರೆ ಇದೊಂದು ಒಳ್ಳೆ ಯೋಜನೆ ಮಾಡ್ತಾ ಇದಾರ. ಬರೋ ದಿನಮಾನದಲ್ಲಿ ತಾವೆಲ್ಲ ಇದು ಯೂಸ್ ಮಾಡಬೇಕು. ಯಾಕಂದ್ರೆ ಏನು ಈ ಫೆಸಿಲಿಟಿ ಕೊಟ್ಟಿದಾರ, ಯಾವ ಕೆಲ್ಸಕ್ಕೆ ಹೋಗ್ಬೇಕಾಗ್ಲಿ ಯಾವ್ದನ್ನ ಆಗ್ಲಿ ನಿಮಗೆ ಯೂಸ್ ಮಾಡ್ರಿ. ಸುಮ್ಮನೆ ನಾವು ಯಾರೋ ಫೆಸಿಲಿಟಿ ಕೊಟ್ಟಾರ ಅಂತ ಹೇಳ್ಬಿಟ್ಟು ಎಲ್ಲಿ ಬೇಕಲ್ಲಿ ತಿರ್ಗಾಕ ಹೋಗ್ಬೇಡ್ರಿ. ಉಪಯೋಗ ಇದ್ರೆಗನ ಬಳಸ್ರಿ, ಇಲ್ಲದ್ರೆ ಸುಮ್ಮನೆ ಹೋಗಿ ಇಡೀ ರಾಜ್ಯದಲ್ಲಿ ಸುಮ್ಮನೆ ಮತ್ತೆ ಬಕ್ಕಸ್ಗೆ ತೊಂದರೆ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದೊಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದಾರ. ಹಾಗಾಗಿ ಒಳ್ಳೇದಾಗ್ಬೇಕು, ಹೆಣ್ಮಕ್ಳಿಗೆ ಶಕ್ತಿ ತುಂಬೋ ಕೆಲಸ. ದಯವಿಟ್ಟು ತಾವೆಲ್ಲ ಇದು ಒಳ್ಳೆ ಕೆಲಸಕ್ಕೆ ನೀವು ಉಪಯೋಗಿಸ್ಬೇಕಂತ ಹೇಳ್ತಾ ನಾನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಬಳಿಕ ಮಹಿಳಾ ಮುಖಂಡರಾದ ರಾಣಿ ಸಂಯುಕ್ತಾರವರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೀಡಿದ ಗುರುತಿನ ಚೀಟಿ ತೋರಿಸಿ ರಾಜ್ಯದಲ್ಲಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡಬಹುದು. ಬರುವ ದಿನಗಳಲ್ಲಿ ಸೇವಾ ಸಿಂಧು ಪೋರ್ಟಲ್ ಕಾರ್ಡ್ ತೋರಿಸಿ ಉಚಿತ ಬಸ್ ಪ್ರಯಾಣ ಮಾಡಬಹುದೆಂದು ತಿಳಿಸಿದರು. ಒಳ್ಳೆ ಯೋಜನೆಯನ್ನ ನಾವು ಕೊಡ್ತಾ ಇದೀವಿ. ನಮ್ಮ ಸರ್ಕಾರ ಎಲೆಕ್ಷನ್ಸ್ ಟೈಮಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿದೆಯೋ ಅದರಲ್ಲಿ ಮೊಟ್ಟ ಮೊದಲ ಯೋಜನೆ ಇದು ಶಕ್ತಿ ಯೋಜನೆ. ಮಹಿಳೆಯರಿಗೆ ನಾವು ಹೇಳಿದ್ವಿ ಎಲೆಕ್ಷನ್ಸ್ ಟೈಮಲ್ಲಿ, ಇನ್ನೊಂದ್ಸರಿ ಅದನ್ನ ಹೇಳಕ್ ಇಷ್ಟಪಡ್ತೇನೆ ನಾನು. ನೀವೆಲ್ಲ ಮಹಿಳೆಯರು ಎಲ್ಲಿ ಬೇಕಾದ್ರೂ ಅಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಫ್ರೀಯಾಗಿ ಅಡ್ಡಾಡ್ಬೋದು. ಬಸ್ ಫೆಸಿಲಿಟಿ ಕೊಡ್ತೀವಿ ಅಂತ ಹೇಳಿದ್ವಿ. 10 kg ಅಕ್ಕಿ ಬಗ್ಗೆ ಹೇಳಿದ್ವಿ. ಅದೆಲ್ಲ ಈ ಮೊದಲನೇ ಯೋಜನೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಬಸ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ, ಇವತ್ತು ಅದನ್ನ ನಾವು ಮಾಡ್ತಾ ಇದೀವಿ. ನುಡಿದಂತೆ ನಡೆದ ಸರ್ಕಾರ ನಮ್ದು. ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಯಾಗಿ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ ಸೇವೆಯನ್ನ ಸೌಲಭ್ಯವನ್ನ ಕೊಡ್ತಾ ಇದೀವಿ. ನೀವೆಲ್ಲರೂ ಇವಾಗ ಈ ಪ್ರಯಾಣವನ್ನ ಮಾಡ್ಬೇಕಾದ್ರೆ ನಿಮ್ ಜೊತೆಲಿ ಒಂದು ಐಡಿಯನ್ನ ಕ್ಯಾರಿ ಮಾಡ್ಬೇಕು. ಒಂದು ಐಡಿ ಏನಾದ್ರೂ ಇರ್ಬೋದು, ಅದು ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಮ ಐಡಿಯನ್ನ ನೀವು ಕ್ಯಾರಿ ಮಾಡಬೇಕು. ಮುಂಬರುವ ದಿನಗಳಲ್ಲಿ ಸಿಂಧು ಸೇವಾ ಪೋರ್ಟಲ್ ಆಪ್ ಅಂತ ಒಂದಿದೆ. ಅದರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೊಂದು ಸ್ಮಾರ್ಟ್ ಕಾರ್ಡ್ ಸಿಗ್ತದೆ. ಆ ಸ್ಮಾರ್ಟ್ ಕಾರ್ಡ್ ಇಟ್ಕೊಂಡು ನೀವು ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ಅಡ್ಡಾಡ್ಬೋದು. ಬಟ್ ಆ ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ನಿಮ್ ಜೊತೆಲಿ ತಗೊಂಡು ಹೋಗ್ಬೇಕಾಗ್ತದೆ. ನೀವೆಲ್ಲಾದ್ರೂ ಹೋಗ್ಬೋದು, ಧರ್ಮಸ್ಥಳಕ್ಕೆ ಹೋಗ್ಬೋದು, ನಿಮ್ಮ ತವ್ರ ಮನೆಗೆ ಹೋಗ್ಬೋದು, ಮಕ್ಕಳನ್ನ ನೋಡಕ್ ಹೋಗ್ಬೋದು. ಇವೆಲ್ಲ ಅಂದ್ರೆ ಮೊದ್ಲೆಲ್ಲ ನೀವು ಮನೆಯಾಗಿರ್ತಿದ್ರೆ ಬರೀ ಗಂಡಸರೆಲ್ಲ ಅಡ್ಡಾಡ್ತಾ ಇದ್ರು. ಈ ಮಾತು ನಾನು ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಕೂಡ ಹೇಳಿದ್ದೆ. ಹೆಂಗಸರನ್ನ ಮನೇಲಿ ಬಿಟ್ಟು ಗಂಡಸರೊಬ್ಬರೇ ಹೋಗಿ ಬರ್ತಾ ಇದ್ರು. ಎದಕ್ಕಂದ್ರೆ ವರ್ಕೌಟ್ ಮಾಡ್ಬೇಕಲ್ಲ, ತಿಂಗಳಿಗೆ ಬಹಳ ಖರ್ಚಾಗುತ್ತೆ. ಅದಕ್ಕೆ ನೀವು ಇದ್ ಬಿಡಿ ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಬಹಳಷ್ಟು ಮದುವೆಗಳು ಕೂಡ ನಿಮಗೆಲ್ಲ ಬಿಟ್ಟು ಹೋಗಿರ್ತಾರೆ. ಇವಾಗ ನಿಮ್ ಟರ್ನ್ ಇದು. ಈ ಒಂದ್ ಮಾತು ಹೇಳ್ತೀನಿ, ಹೆಣ್ಮಕ್ಳು ಎಲ್ಲ ಗಮನ ಇಟ್ಟು ಕೇಳ್ಬೇಕು. ಇನ್ ಮೇಲೆ ಖರ್ಚು ಉಳಿಸೋದಕ್ಕೆ ಎಲ್ಲ ಗಂಡಸರನ್ನ ಮನೇಲಿ ಕುಂದಿಸ್ಬಿಡಿ, ನೀವೆಲ್ಲ ಅಡ್ಡಾಡಿ, ನಿಮಗೆಲ್ಲ ಫ್ರೀ ಇದೆ. ಹೌದಲ್ವಾ? ಕ್ಲಾಪ್ ಹಾಕ್ಬೇಕು, ಕ್ಲಾಪ್ ಹಿಡೀರಿ. ಕರೆಕ್ಟ್ ಅಲ್ಲ ಇದು? ನೀವೆಲ್ಲ ಅಡ್ಡಾಡ್ಬೇಕು. ಇನ್ನು ಮೇಲೆ ನಿಮಗೆ ಆ ಭಾರ ಇಲ್ಲೇ ಇಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಇದೊಂದು ಬಹಳ ಒಂದು ಒಳ್ಳೆ ಯೋಜನೆಯನ್ನ ನಿಮಗೆ ಕೊಟ್ಟಿದೆ. ಇನ್ನ ಮುಂಬರುವ ದಿನಗಳಲ್ಲಿ ಬೇರೆ ಯೋಜನೆಗಳು ಏನೇನು ಹೇಳಿದ್ವಿ ಅದೆಲ್ಲ ಜಾರಿಗೆ ತರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇದು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಹೊಸಪೇಟೆ ಅಂಜುಮನ್ ಕಮಿಟಿಯಿಂದ ಆಸ್ಪತ್ರೆಯನ್ನ ಪ್ರಾರಂಭಿಸಿ ಅತಿ ಕಡಿಮೆ ದರದಲ್ಲಿ ಸಾಮಾನ್ಯ ಹೆರಿಗೆ ಹಾಗೂ ಚಿಕಿತ್ಸೆ ನೀಡಿಕೊಂಡು ಬರಲಾಗುತ್ತದೆ. ಹೀಗೆ ದಿನಾಂಕ 11ರಂದು ಮಕ್ಕಳಿಗಾಗಿ ಉಚಿತ ಆರೋಗ್ಯ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಹೌದು, ಹೊಸಪೇಟೆ ಅಂಜುಮನ್ ಹೆರಿಗೆ ಆಸ್ಪತ್ರೆಯಲ್ಲಿ ಮಕ್ಕಳಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಹೀಗೆ ಹೆಸರು ನೋಂದಾಯಿಸಿದ ಎಲ್ಲ ಸಮುದಾಯದ ಹುಟ್ಟಿದ 15 ವರ್ಷದೊಳಗಿನ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸಿ ಚುಚ್ಚುಮದ್ದು ಹಾಗೂ ಮಾತ್ರೆಗಳನ್ನ ನೀಡಿ ವೈದ್ಯಕೀಯ ಸಲಹೆ ನೀಡಲಾಯಿತು. ಇನ್ನು ಸ್ಕ್ಯಾನಿಂಗ್, ಬ್ಲಡ್ ಚೆಕಪ್, ಉಚಿತ ಔಷಧಿಯನ್ನ ಸುಮಾರು 180 ಮಕ್ಕಳಿಗೆ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಸೌಲಭ್ಯ ನೀಡಲಾಗಿದೆ ಎಂದು ಹೊಸಪೇಟೆ ಅಂಜುಮನ್ ಕಮಿಟಿಯ ಅಧ್ಯಕ್ಷ HNF ಇಮಾಮ್ ನಿಯಾಜಿರವರು ಈ ವೇಳೆ ತಿಳಿಸಿದ್ದಾರೆ. ಈ ದಿನ ನಮ್ಮ ವಿಜಯನಗರ ಜಿಲ್ಲೆಯ ಅಂಜುಮನ್ ಹೆರಿಗೆ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣೆ ಶಿಬಿರವನ್ನು ನಡೀತಾ ಇತ್ತು. ಇದರಲ್ಲಿ ಮಕ್ಕಳ ಹುಟ್ಟಿದಲ್ಲಿಂದ 15 ವರ್ಷ ಮಟ್ಟಿಗೆ ಮತ್ತು ಗರ್ಭಿಣಿಯವ್ರಿಗೆ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಔಷಧಿ, ಬ್ಲಡ್ ಚೆಕಪ್ಪು, ಸ್ಕ್ಯಾನಿಂಗು ಎಲ್ಲ ಇವತ್ತಿನ ದಿವಸ ನಾವು ಉಚಿತವಾಗಿ ನಮ್ಮ ಅಂಜುಮನ್ ಕಮಿಟಿ ವತಿಯಿಂದ
ಅಂಜುಮನ್ ಹೆರಿಗೆ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಸುಮಾರು ಒಂದು 180 ಗರ್ಭಿಣಿಯ ಮಹಿಳೆಯರು ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಸುಮಾರು ಒಂದು 70 ಮಕ್ಕಳು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಇವತ್ತು ನಡೀತಾ ಇದೆ. ನಾನು ಈ ಸಮಸ್ತ ನಮ್ಮ ವಿಜಯನಗರ ಕ್ಷೇತ್ರದ ನಾಗರಿಕರಿಗೆ ಮನವಿ ಮಾಡ್ತೀನಿ, ಇಂಥ ಒಂದು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ತಾವೆಲ್ಲ ಪಾಲ್ಗೊಂಡು ಇಂಥ ಒಂದು ಸದುಪಯೋಗ ಪಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಮತ್ತು ಈ ನಮ್ಮ ಅಂಜುಮನ್ ಹೆರಿಗೆ ಆಸ್ಪತ್ರೆಯಲ್ಲಿ ಮಕ್ಕಳ ಡಾಕ್ಟ್ರು ಕೂಡ ಪ್ರತಿದಿನ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆ ಮಟ್ಟಿಗೆ ಇರ್ತಾರೆ. ಮತ್ತು 24 hours ಗರ್ಭಿಣಿಯವ್ರಿಗೆ ನಾವು ಇಲ್ಲಿ ಚಿಕಿತ್ಸೆ ಕೊಡ್ತೀವಿ. ಮತ್ತು ಎಲ್ಲ ವರ್ಗದ ಜನಾಂಗ, ಎಲ್ಲ ಧರ್ಮದ ಜನಾಂಗಕ್ಕೆ ನಾವು ಇಲ್ಲಿ ನಮ್ಮ ಅಂಜುಮನ್ ಹೆರಿಗೆ ಆಸ್ಪತ್ರೆಯಲ್ಲಿ ಒಂದು ಕಮ್ಮಿ ರಿಯಾಯಿತಿ ದರದಲ್ಲಿ ನಾವು ಚಿಕಿತ್ಸೆಯನ್ನು ನಾವು ಕೊಡ್ತೀವಿ. ಇದರ ಸದುಪಯೋಗ ಎಲ್ಲ ಸಮಸ್ತ ವಿಜಯನಗರ ನಾಗರಿಕರು ಪಡ್ಕೋಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತೀನಿ ಎಲ್ಲರಿಗೆ. ನಮಸ್ಕಾರ ಎಲ್ಲರೂ. ಮಾಜಿ ನಗರಸಭಾ ಸದಸ್ಯೆ ಹಾಗೂ ಲೇಖಕಿಯಾಗಿರುವ ಹೊಸಪೇಟೆಯ ಸಿದ್ದಲಿಂಗಪ್ಪ ಚೌಕಿಯ ನಿವಾಸಿ ನೂರ್ ಜಹಾನ್ ರವರು 2 ಪುಸ್ತಕಗಳನ್ನು ಬರೆಯಲಾಗಿ ದಿನಾಂಕ 11ರಂದು ಉದ್ಘಾಟನಾ ಕಾರ್ಯಕ್ರಮ ಕೈಗೊಂಡಿದ್ದರು. ಇದರ ಜೊತೆಗೆ ಕವಿಗೋಷ್ಠಿಯನ್ನ ಕೂಡ ಏರ್ಪಡಿಸಿದ್ರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 11ರಂದು ಎಸ್ಎಲ್ ಚೌಕಿಯಲ್ಲಿ ಬರುವ ಭಾವೈಕ್ಯತಾ ವೇದಿಕೆಯ ಶಿಶುನಾಳ ಶರೀಫರ ರಂಗಮಂದಿರದ ಆವರಣದಲ್ಲಿ ನೂರ್ ಜಹಾನ್ ಬರೆದಿರುವ 2 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಪ್ರಾರಂಭದಲ್ಲಿ ನೂರ್ ಜಹಾನ್ ರವರು ತಾವು ಇದುವರೆಗೂ ರಚಿಸಿರುವ ಪುಸ್ತಕಗಳ ಕುರಿತಾಗಿ ಪರಿಚಯಿಸಿಕೊಟ್ಟರು. ಈ ದಿನ ನನ್ನ 6ನೇ ಪುಸ್ತಕ ಪರಿವರ್ತನೆ ಮತ್ತು 7ನೇ ಪುಸ್ತಕ ಕಾನೂನಿನ ಹದ್ದಿನಲ್ಲಿ ಕಾದಂಬರಿ ಇದನ್ನೇ ನನಗೆ ಬಿಡುಗಡೆ ಆಗ್ತಾ ಇದೆ. ಮೊದಲು ನನ್ನ ಪುಸ್ತಕ ಪ್ರೀತಿಯ ಹಾದಿಯಲ್ಲಿ ಉರ್ದುವಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದು, 2ನೇ ಪುಸ್ತಕ ನುಡಿಯಿಂದ ಬಿದ್ದ ಕವನ ಸಂಕಲನ, 3ನೇ ಪುಸ್ತಕ ಮುಂತಾಜ್ ಮತ್ತು ಇತರೆ ಕಥೆಗಳು, 4ನೇದು ಅನಾಥೆ, 5ನೇದು ಕಾವ್ಯಗೊಂಚಲು, 6 ಪರಿವರ್ತನೆ, 7 ಕಾನೂನಿನ ಹದ್ದಿನಲ್ಲಿ. ಇಷ್ಟು ನನ್ನ ಬರವಣಿಗೆಯ ಜೀವನದಲ್ಲಿ ನಾನು ಮುಂದುವರಿಸ್ಕೊಂಡು ಬಂದಿರುವಂಥದ್ದು. ಇಲ್ಲಿ ನನ್ನ 6 ಮತ್ತು 7ನೇ ಪುಸ್ತಕ ಬಿಡುಗಡೆ ಆಗ್ತಿರೋದಕ್ಕೆ ತುಂಬ ಸಂತೋಷವಾಗಿದೆ. ಹಾಗೆಯೇ ಈ ಸ್ಥಳವನ್ನು ನಮಗೆ ಇದು ಮಾಡಿದಂಥ ಅಬ್ದುಲ್ ಅಣ್ಣವರಿಗೂ ಮತ್ತು ಎಲ್ಲರಿಗೂ ನಾನು ಈ ದಿನ ನಾನು ಇದು ಮಾಡ್ತಾ ಈ ಕಾರ್ಯಕ್ರಮದ ಸ್ವಾಗತವನ್ನು. ಬಳಿಕ ವೇದಿಕೆ ಮೇಲಿನ ಮುಖ್ಯ ಅತಿಥಿಗಳಿಂದ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಆಂಗ್ಲ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶಾಂತಾ ನಾಯಕ್ ರವರು ಮಾತನಾಡಿ, ಸಾಮಾನ್ಯ ಕವಿಯಾಗಿದ್ದ ನೂರ್ ಜಹಾನ್ ರವರು ಪತ್ತೆದಾರಿ ಕಥೆಗಳನ್ನ ರಚಿಸಿ ಪುಸ್ತಕ ರೂಪದಲ್ಲಿ ಹೊರತಂದಿರುವುದು ಸಂತಸದ ಸಂಗತಿ ಎಂದರು. ಮುಂದೇನು 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 ಎಲ್ಲ ಕೌತುಕ. ಈ ಪತ್ತೆದಾರಿ ಕಾದಂಬರಿಯ ಜಾಯಮಾನನೇ ಅಂತದ್ದು ಸಸ್ಪೆನ್ಸ್ ಆಗಿ ಇಟ್ಕೊಂಡು ಹೋಗ್ತಾ ಅಂತಕ್ಕಂಥದ್ದು. ಒಂದು ಕೊಲೆ ಆಗಿರುತ್ತೆ, ಆ ಕೊಲೆ ಯಾರು ಮಾಡಿದ್ರು ಅನ್ನೋದನ್ನು ಭೇದಿಸೋದೇ ಈ ಪತ್ತೆದಾರಿ ಕಾದಂಬರಿಯ ವಸ್ತು ವಿಷಯ. ಈ ಕಥೆಯಲ್ಲಿ ಬರ್ತಕ್ಕಂಥ ಈ ಸನ್ನಿವೇಶಗಳೇನಿದಾವಲ್ಲ, ಓದುಗನನ್ನು ಭಾಳಷ್ಟು ಕುತೂಹಲಕ್ಕೆ ಇದು ಮಾಡ್ತಾರೆ. ಯಾಕೆ ಕುತೂಹಲಕ್ಕೆ ಇದು ಮಾಡ್ತಾವೆ ಅಂತಂದರೆ, ಮೊದಲನೇದು ಒಂದು ಕೊಲೆ ಆಗಿದೆ. ಈ ಕೊಲೆಗಾರ ಯಾರು? ಅನೇಕ ಅನುಮಾನಗಳು ಉಂಟಾಗ್ತವೆ. ಯಾರೋ ದೊಡ್ಡ ಸ್ಮಗ್ಲರ್ ಇರ್ತಾರೆ. ಆ ಪಾತ್ರಗಳು ಎಲ್ಲವೂ ನೆನಪಿಟ್ಕೊಳ್ಳೋಕೆ ಆಗಲಿಲ್ಲ ನನಗೆ. ಅವ್ರು ಕೊಲೆ ಮಾಡಿರ್ಬೋದಾ, ಅಥವಾ ಅವ್ರ ಮನೆಯಲ್ಲಿ ಇನ್ನೂರು ಯಾರು ಅವ್ರು ಕೊಲೆ ಮಾಡಿರ್ಬೋದಾ, ಇವ್ರು ಕೊಲೆ ಮಾಡಿ, ಹೀಗೆ ಸರಣಿ ಕುತೂಹಲಗಳು ಹುಡ್ತಾ ಹೋಗ್ತದೆ. ಈ ಒಂದು ಕಳಕಳಿಯ ಪ್ರಾರ್ಥನೆ ಏನಂತಂದರೆ, ದಯಮಾಡಿ ನೀವು ಕಥೆಯನ್ನು ಬರೀರಿ, ಯಾವತ್ತೋ ಒಂದು ದಿನ ಭಾಳ ಒಳ್ಳೆಯ ದಿನ ಬರುತ್ತೆ. ಸೊ ಈ ಕಾದಂಬರಿ ಭಾಳ ಅದ್ಭುತವಾದ ಕಾರಣ, ದಯಮಾಡಿ ಓದಿ ಇದನ್ನು ಅಂತ ಹೇಳ್ತಾ, ನನಗೆ ಈ ಪುಸ್ತಕ 2 ಪುಸ್ತಕಗಳ ಬಿಡುಗಡೆ ಮಾಡಿ ಒಂದು ಪುಸ್ತಕದ ಕುರಿತು ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟ ನಿಮಗೂ, ಈ ಭಾವೈಕ್ಯತಾ ನಂತರ ನಿವೃತ್ತ ಶಿಕ್ಷಕಿ ಹಾಗೂ ಸಾಹಿತಿಗಳಾದ ಸೌಭಾಗ್ಯರವರು ಮಾತನಾಡಿ, ವಾಸ್ತವಕ್ಕೆ ಹತ್ತಿರವಾದ ಕಥೆಗಳನ್ನ ನೂರ್ ಜಹಾನ್ ರವರು ರಚಿಸಿರುವುದು ಸಂತಸದ ಸಂಗತಿ ಎಂದರು.
ಪುಸ್ತಕ ಪರಿವರ್ತನೆ ಇವ್ರದ್ದು 3ನೇ ಕಥಾ ಸಂಕಲನ. ಈಗಾಗಲೇ 2 ಕಥಾ ಸಂಕಲನಗಳು ಬಿಡುಗಡೆ ಆಗಿದ್ದಾವೆ, ಇದು 3ನೇ ಕಥಾ ಸಂಕಲನ. ಇದರಲ್ಲಿ 10 ಕಥೆಗಳಿದ್ದಾವೆ, 10 ಕಥೆಗಳು ಇದ್ದಾವೆ. ಅದರಲ್ಲಿ ಅವರಿಗೆ ಅವರ ಒಂದು ಜೀವನವನ್ನು ನೋಡಿದರೆ ಇಲ್ಲಿರುವ ಕಥೆಗಳಿಗೂ ಅವರ ಜೀವನಕ್ಕೂ ಭಾಳ ಹತ್ತಿರದ ಸಂಬಂಧ ಇದೆ ಅಂತ ನನಗನ್ನಿಸ್ತದೆ. ಅವರು ಈ ಕಥೆಗಳ ಪಾತ್ರಗಳಲ್ಲಿ ತಮ್ಮನ್ನೇ ಕಾಣುವಂಥ ಒಂದು ಪ್ರಯತ್ನ. ಈ ಕಥೆಗಳ ಪಾತ್ರಗಳು ನನಗೆ ಬೇರೆ ಅಂತ ಕಾಣಿಸ್ತಾ ಇಲ್ಲ, ಅಲ್ಲಿ ನನಗೆ ನೂರ್ಜಹಾನೇ ಕಾಣಿಸ್ತಾಳೆ. ನೂರ್ಜಹಾನೇ ಈ ಕಥೆಗಳಲ್ಲಿ ಪಾತ್ರ ಆಗಿದ್ದಾಳೇನೋ, ಈ ಕಥೆಗಳ ಪಾತ್ರಗಳಲ್ಲಿ ನಮಗೆ ಕಂಡು ಬರ್ತಾಳೆ. ಯಾಕಂದರೆ ನೂರ್ಜಹಾನು ಒಂದು ಮೊದಲಿಂದನೂ ಅವ್ರನ್ನ ನಾವು ಗಮನಿಸಿದಂಗೆ ಅವರು ಒಂದು ಕಷ್ಟದ ಜೀವನದಲ್ಲಿ ಹುಟ್ಟಿರುವಂಥ ಒಬ್ಬ ನೂರ್ಜಹಾನ್ ಬಾಲ್ಯದಲ್ಲಿಯೇ ಒಂದು ವಿವಾಹ ಆಗಿ ಸಣ್ಣ ವಯಸ್ಸಿನಲ್ಲೇ ವಿವಾಹ ಆಗಿ ಪತಿಯನ್ನು ಕಳ್ಕೊಂಡು ವೈಧವ್ಯವನ್ನು ಅನುಭವಿಸಿ, ನಾನು ಕೇಳಿದೆ, ನಿಮ್ಮದ್ರಲ್ಲಿ ಕೊಡ್ತಾರಲ್ಲ ಇದನ್ನು ಗಂಡ ಸತ್ತಾಗ ಆಸ್ತಿ ಕೊಡ್ತಾರಲ್ಲ, ಎಲ್ಲ ಕಥೆಗಳಲ್ಲಿ ಕೂಡ ಅವರು ಯಾವುದೇ ಶ್ರೀಮಂತರ ಈಗಿನ ಸಿನಿಮಾಗಳಿದಾವಲ್ಲ, ಈ ಸಿನಿಮಾಗಳಲ್ಲಿ ಒಬ್ಬ ಆಗರ್ಭ ಶ್ರೀಮಂತರ ಹುಡುಗಿ, ಯಾರೋ ಒಬ್ಬ ಬಡ ಹುಡುಗ, ಅವರಲ್ಲಿ ಪ್ರೀತಿ, ಅವ್ರ ಬಡದಾಟ, ಇಂಥವೇ ಸಿನಿಮಾಗಳನ್ನು ನೋಡ್ತೀವಿ. ಅಲ್ಲಿ ಸತ್ಯಕ್ಕೆ ದೂರವಾದಂಥ, ಅದರ ವಾಸ್ತವಿಕತೆಗೆ ದೂರವಾದಂಥ ಸಿನಿಮಾಗಳನ್ನ, ನಾಟಕಗಳನ್ನ ಮತ್ತು ಕಥೆಗಳನ್ನ ನಾವು ಕಾಣ್ತೀವಿ. ಆದರೆ ಇಲ್ಲಿ ವಾಸ್ತವಕ್ಕೆ ಹತ್ತಿರವಾದಂಥ ಕಥೆಗಳನ್ನು ಅವರು ರಚನೆ ಮಾಡಿದ್ದಾರೆ. ಅವು ಕಥೆಗಳ ಒಂದು ಇದರ ದೃಷ್ಟಿಯಿಂದ, ಕಥೆಗಳ ಒಂದು ಸಾಹಿತ್ಯದ ದೃಷ್ಟಿಯಿಂದ ಅವುಗಳನ್ನ ನಾವು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಆದ್ರೂ ಅವರು ಬರೆದಿರುವಂಥ ಅವರ ಒಂದು ಈ ಆಶಯ ಏನಿದೆಯಲ್ಲ, ಆ ಕಥೆಗಳ ಹಿಂದಿರುವಂಥ ಆಶಯ, ಅಲ್ಲಿರೋದು ಭಾಳ ಬಡತನ, ಮುಖ್ಯವಾದಂಥ ವಸ್ತು, ಕಥಾ ವಸ್ತು ಬಡತನ, ಅದು ಮಹಿಳೆಯರಿಗಿರುವಂಥ ಬಡತನ, ಮತ್ತು ಅವರು ಒಂಟಿತನ, ಗಂಡನ ಕಳ್ಕೊಂಡಿರೋರು, ಗಂಡನ ಬಿಟ್ಟು ಮನೆಗೆ ಬಂದಿರುವಂಥವ್ರು, ಅಥವಾ ಇನ್ಯಾವುದೋ ಕಷ್ಟದಲ್ಲಿ ನೋವಿನಲ್ಲಿರುವಂಥ ಒಂಟಿ ಮಹಿಳೆ ಆಕೆಯ ಬದುಕನ್ನು ಕಟ್ಟಿಕೊಳ್ತಾ ಹೋಗುವಂಥದ್ದು ಏನಿದೆಯಲ್ಲ ಅವ್ರ ಕಥೆಗಳಲ್ಲಿ ಕಾಣ್ತದೆ. ಇದೀಗ ಕಾಣೆಯಾದ ವ್ಯಕ್ತಿಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 42 ವರ್ಷ ವಯೋಮಾನದ ಕಾರ್ತಿ ವೀರಪ್ಪ ಎಂಬ ವ್ಯಕ್ತಿ ಕೂಡ್ಲಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಮೇ 25ರಿಂದ ಕಾಣೆಯಾಗಿದ್ದಾನೆ. ಮಾನಸಿಕ ಅಸ್ವಸ್ಥನಾಗಿದ್ದ ಈ ವ್ಯಕ್ತಿ ತನ್ನ ತಾಯಿಗೆ ಮಾತ್ರೆ ತರುವುದಾಗಿ ಹೇಳಿ ಹೋಗಿದ್ದು, ಈ ವ್ಯಕ್ತಿ ಈವರೆಗೂ ಮರಳಿ ಮನೆಗೆ ಬಂದಿರುವುದಿಲ್ಲ. ಹಾಗಾಗಿ ಈ ವ್ಯಕ್ತಿಯ ಸಹೋದರ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿ ಸಹೋದರನನ್ನ ಹುಡುಕಿ ಕೊಡುವಂತೆ ಪೊಲೀಸ್ ಇಲಾಖೆಯ ಮೊರೆ ಹೋಗಿದ್ದಾನೆ. ಈ ಭಾವಚಿತ್ರದಲ್ಲಿರುವ 42 ವರ್ಷದ ಕಾರ್ತಿ ವೀರಪ್ಪ ಎಂಬ ವ್ಯಕ್ತಿ ಯಾರಿಗಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಕೂಡ್ಲಿಗಿ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಕ್ರಾಂತಿ ವೀರಪ್ಪ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕೂಡ್ಲಿಗಿ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.